ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಮ್ಯಾ ಭಟ್. ಓಕೆ, ಆಲ್ರೆಡಿ ನೀವು ತಮ್ಮನಿನಲ್ಲಿ ನೋಡಿರ್ತೀರ ಎಂಥ ವಿಷಯ ಅಂತ ಹೇಳಿ, ಮತ್ತು ವಿಡಿಯೋ ಗೊತ್ತಾಯ್ತು. ಹೌದು, ನಮ್ಮೂರಲ್ಲಿ ಪರ್ಯಾಯ ನಡೀತಾ ಇತ್ತು. ಸೊ ಹೋಗದೆ ಪುಕತ್ತ ಸಾಲಿಗ್ರಾಮ ಹಬ್ಬ ಪರ್ಯಾಯ ಎಲ್ಲ ಒಟ್ಟೊಟ್ಟಿಗಿತ್ತು. ಸಾಲಿಗ್ರಾಮ ಹಬ್ಬ ಮುಗಿಸ್ಕೊಂಡು ಪರ್ಯಾಯಕ್ಕೆ ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡ್ತು. ನಾನು ಆ್ಯಕ್ಚುಲಿ ಬಂದದ್ದೇ ಪರ್ಯಾಯ ಕಾಣ್ಕಂತ ಹೇಳಿ. ಲಾಸ್ಟ್ ವರ್ಷ ಹೋಗಿದ್ದೆ. ಲಾಸ್ಟ್ ವರ್ಷದಲ್ಲಿ ನಾನು ಪ್ರೆಗ್ನೆಂಟ್ ಆಯ್ತು ಕಾರಣ ಹೋಗಕ್ಕಾಗಿರಲಿಲ್ಲ. ಸೊ ಈ ವರ್ಷ ಪರ್ಯಾಯ ಬೇರೆ ಸ್ವಲ್ಪ ವಿಶೇಷ ಆಯ್ತು ಕಾರಣ ಹೋಯ್ಕಂತೇಳಿ ಫಿಕ್ಸ್ ಆಯ್ತಿತ್ತು. ಸೊ 11:30-12 ಬಂದು ಒಂದು ಗಮ್ಮತ್ತಾಯ್ತು ತಿರ್ಕಬಪ್ಪ ಅಂತಿದ್ದು. ಬಟ್ ಅದು ಪಾಸಿಬಲ್ ಆಗಲಿಲ್ಲ. ಎಂತಕ್ಕಂದರೆ ಮಕ್ಕಳನ್ನೆಲ್ಲ ಮನ್ಸಿ ಹೋಯ್ಕಿತ್ತು. ಇಲ್ಲಾಂದ್ರೆ ಅವು ಬತ್ತು ಅಂತ ಗಲಾಟೆ ಮಾಡ್ತು. ಸೊ ಮಕ್ಕಳನ್ನೆಲ್ಲ ಮನ್ಸಿ ನಾವೆಲ್ಲಿ ಬಪ್ಪತ್ತಿ 1 ಗಂಟೆ ಆಯಿತು. ಅದು ನಾವು ಆಟೋದವರಿಗೆ ಪರ್ಯಾಯ ಕರ್ಕೊಂಡೇನೆ ಅಂತ ಹೇಳಿದ್ರೆ ಅವ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಕಚ್ಚೂರೆಲ್ಲ ಗೆಂಡ ಸೇವೆ ನಡೀತಾ ಇತ್ತು, ಅಲ್ಲಿ ಕರ್ಕೋಹಾರ. ನಾವು ಅಷ್ಟೊತ್ತಿಗೆ ನಾವು ಇಲ್ಲಿ ಬಂದದ್ದೆಲ್ಲ ಪರ್ಯಾಯಕ್ಕೆ ಹೋಯ್ಕಂತ ಹೇಳಿ ಅಂದಾದ್ಮೇಲೆ ಮತ್ತೆ ಅವರಲ್ಲಿ ಕರ್ಕೋಪತ್ತಿಗೆಲ್ಲ ಸೇರಿ 1 ಗಂಟೆ ಆಯಿತು. ಬಂದ ತಕ್ಷಣ ಫಸ್ಟ್ ನಾವು ಮಾಡೋದೇ ರಥ ಬೀದಿಗೆ ಹೋದೆ. ರಥ ಬೀದಿ ಎಲ್ಲ ಒಂದು ಸುತ್ತಾಕ ಬಂತು. ಆಮೇಲೆ ನೀವು ಕಾಣ್ಲಿಕ್ಕೆ ಎಷ್ಟು ಚಂದ ಡೆಕೋರೇಷನ್ ಮಾಡಿರಲ್ಲ. ಶಿರೂರು ಮಠ ಪರ್ಯಾಯಪ್ಪು ಕಾರಣ ಶಿರೂರು ಮಠನ ಅದ್ಭುತವಾಗಿ ಲೈಟಿಂಗ್ ಮಾಡಿರೋ. ಆ ಲೈಟಿಂಗ್ ಕಾಂತನೇ ಇರ್ಕಂತ ಅನ್ಸುತ್ತೆ. ಮತ್ತು ರಥ ಬೀದಿಲಿ ಜನ ಕಡಿಮೆ ಇರ್ತಾರೆ, ಎಲ್ರಿಗೂ ಗೊತ್ತಿರುತ್ತಲ್ವ. ನಾವೇನೋ ಒಂದು 4 ಗಂಟೆ ಸ್ಟಾರ್ಟ್ ಆತಂತ ಅನ್ಸ್ಕೊಂಡಿತ್ತು. ಬಟ್ 2:45ಗೆಲ್ಲ ಟ್ಯಾಬ್ಲು ಎಲ್ಲದು ಸ್ಟಾರ್ಟ್ ಆಯ್ತಿತ್ತು. ಸೊ ನಾವು ಅಲ್ಲಿಂದ ವಾಕ್ ಮಾಡ್ಕೊಂಡು ಬಿಗ್ ಬಾಸ್ ಸರ್ ಅಲ್ಲೆಲ್ಲ ಹೋಗ್ಬಿಡುವ, ಯಾಕಂದರೆ ನಾವು ಬೇಗ ಕಂಡ್ಕೊಂಡು ಬೇಗ ಮನೆಗೆ ಹೋಗ್ಲಕ್ಕಲ್ಲ ಅಂತ ಪ್ಲ್ಯಾನ್ ಆಗ್ತವೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಸ್ವಲ್ಪ ದೂರ ವಾಕ್ ಮಾಡಿ ಹೋಗೋತ್ತಿಗೆ ನಮ್ಗೆ ಹೇಳಿದ್ರು ಅಲ್ಲಿ 2:45ಗೆ ಸ್ಟಾರ್ಟ್ ಆಯಿತು. ಈಗ ಆಲ್ಮೋಸ್ಟ್ ಈ ಕಡೆ ಬಂದಿತ್ತು ಅಂತ ಹೇಳಿ. ಮತ್ತು ನಾವು ಆ ಕಡೆ ಹೋಗಕ್ಕೆ ಹೋಗಿಲ್ಲ, ಎಂತಕ್ಕಂದರೆ ನಮಗೆ ಅಲ್ಲಿ ಜಾಗ ಸಿಕ್ಕುವುದಿಲ್ಲ. ಆಲ್ರೆಡಿ ಜನ ತುಂಬ್ಕೊಂಡಿರ್ತಾರೆ. ಸೊ ಬೇಡ ಅಂತ ಹೇಳ್ಕೊಂಡು ಕೃಷ್ಣ ಮಠದ ಸ್ವಲ್ಪ ಹತ್ರನೇ ನಿಂತ್ಕೊಂತ. ಬಟ್ ಅಲ್ಲಿ ಆ ವೇಲಿ ಕಡೆಗೆ ನಿಂತು ತುಂಬೊತ್ತಾದ್ಮೇಲೆ ಇನ್ನೇನು ಹತ್ತಿರ ಬಂತಾದ್ಮೇಲೆ ಪಕ್ಕದಲ್ಲಿ ಹೇಳ್ರು ಈ ವೇಲಿ ಎಲ್ಲ ಟ್ಯಾಬ್ಲೋಗಳು ಬರ್ತಿಲ್ಲ, ಬಿಕಾಸ್ ಗಾಡಿ ಟರ್ನ್ ಆಗ್ತಿಲ್ಲ. ತ್ರಿವೇಣಿ ಹೋಟೆಲಿಂದನೇ ಆ ಕಡೆ ಹೋತಂತ. ನಮಗೆ ಸಖತ್ ಬೇಜಾರಿತ್ತು. ಇಟ್ಸ್ ಓಕೆ, ಸ್ವಾಮೀಜಿಗಳನ್ನೆಲ್ಲ ಕಾಂಬೋ ಬಾಕಿ ಸಿಕ್ಕತ್ತಲ್ಲ ಅಂತ ಹೇಳಿ ಸುಮ್ಮನೆ ಆಯಿತು. ವಿಶೇಷ ಎಂತ ಹೇಳಿದ್ರೆ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಇವರ ಪ್ರಥಮ ಪರ್ಯಾಯ ಇರುತ್ತೋ. ಇಷ್ಟು ಸಣ್ಣ ವಯಸ್ಸಲ್ಲಿ ಅವರು ಒಂದು ಮಠದ ಅಧಿಪತಿ ಆತಿದ್ರಂದರೆ ಅದು ಸಣ್ಣ ವಿಷಯ ಅಲ್ವೇ ಅಲ್ಲ. ಕಾಣಿ ಕೃಷ್ಣ ಮಠ ದೇವಸ್ಥಾನ ಎಷ್ಟು ಚಂದ ಅಲಂಕಾರ ಮಾಡಿರಲ್ಲ. ಹಾಗೆ ವಿಡಿಯೋ ಎಂತಕ್ಕೆ ಹಾಕ್ತೆ ಅಂತ ಹೇಳಿದ್ರೆ ನಮ್ಮ ಲೈಫಲ್ಲಿ ಎಲ್ಲ ಇದ್ರೂ ಕೂಡ ಎಂತ ಇಲ್ಲ ಅಂತ ನಾವು ದುಃಖ ಪಡುತ್ತೋ. ಅಲ್ಲಿದ್ದ ಮಕ್ಳು ಕಂಡ್ರೆ ಎಷ್ಟು ಬೇಜಾರತ್ತೆ. ಆ ಚಳಿಯಲ್ಲೂ ಒಂದು ಗೋಣಿ ಚೀಲದ ಮೇಲೆ ಮಲ್ಕೊಂಡಿತ್ತು. ನಮ್ಮ ಮಕ್ಕಳಿಗೆಲ್ಲ ನಾವು ವಾಕರ್ ಅದು ಇದಂತೆಲ್ಲ ಕೊಟ್ಟರೆ ಅಲ್ಕಣಿ ಆ ಮಗು ಚೇರ್ ಹಿಡ್ಕೊಂಡು ನಡೆಯೋದನ್ನು ಕಲಿತಾ ಇತ್ತು. ಅವ್ರಿಗೆ ಇದೊಂದು ಜೀವನ, ನಮಗೊಂದು ಹಬ್ಬ. ಎಷ್ಟು 2 ಟೈಪ್ ಲೈಫ್ ಇರುತ್ತಲ್ಲ. ನಾವೆಲ್ಲ ಎಂಜಾಯ್ಮೆಂಟಿಗೆ ಬಂದಿದ್ರೆ ಅವರಿಗೆ ಅಯ್ಯೋ ಎಷ್ಟಾದಷ್ಟು ವ್ಯಾಪಾರ ಮಾಡ್ಕಂಕ ನೆಕ್ಸ್ಟ್ ಇನ್ನೆಲ್ಲಿರುತ್ತೆ ಬೇರೆ ವಲಸೆ ಹೋಯ್ಕಂತೇಳಿ ಅವರ ಆಲೋಚನೆ ಇರುತ್ತಲ್ಲ. ಹಾಗೆ ಅಲ್ಲಿಂದ ಬಂದು ನೆಕ್ಸ್ಟ್ ನಮ್ಮದು ಹೊಟ್ಟೆ ಪೂಜೆ ಆಯ್ಕೆ ಅಲ್ದ ಅಲ್ಲಿಗೆ ಹೋದಾದ್ಮೇಲೆ ಸೊ ಅಲ್ಲೊಂದು ಗೋಲ್ಗುಪ್ಪ ತಿಂತು. ಹಾಗೆ ಕೃಷ್ಣ ಮಠದಲ್ಲಿ ಪಕ್ಕದಲ್ಲೇ ವಸ್ತುಗಳ ಮೇಳ ಗೇಮ್ಸ್ ಎಲ್ಲ ಇತ್ತು. ನಾವು ಅದನ್ನು ವಿಸಿಟ್ ಮಾಡಿ ಬಂದಿತ್ತು. ಹಾಗೊಂದು ಐಸ್ ಕ್ರೀಮ್ ತಿನ್ಕೊಂಡು ಎಲ್ಲ ವೆಯ್ಟ್ ಮಾಡ್ತಿತ್ತು. ಬಟ್ ನಂಗೆ ಅಲ್ಲಿ ಹೋಗಿ ಕಾಣ್ಕೊಂತಿದ್ದಿತ್ತು ಮುಂದೆ. ಬಟ್ ಆಲ್ರೆಡಿ ಬಂದಾದ್ಮೇಲೆ ನಾವು ಹೋಗೋಕ್ಕಾಗ್ತಿಲ್ಲ, ನಮ್ಮ ನಿಂತ್ಕೊಂಡು ಜಾಗನೂ ಸಿಕ್ಕೋದಿಲ್ಲ. ಮತ್ತು ನಾವು ಈ ಸಲ ತುಂಬ ಹತ್ತಿರದಿಂದನೂ ಕಂಡಿತ್ತು. ಸ್ಟಾರ್ಟ್ ಆಪ್ಕಿನ ಮುಂಚೆ ಈ ಥರ ಪಟಾಕಿಯಲ್ಲಿ ಹೊಡ್ಸ್ಕೊಬತ್ತಿದ್ದೀರು. ಸೊ ಸ್ಟಾರ್ಟ್ ಆಯಿತು. ಒಂದು ನಮ್ಮ ಪ್ಲೇಸಿಗೆ ಒಪ್ಪತ್ತಿ ಲೇಟ್ ಆಗಿತ್ತು, ಆಲ್ಮೋಸ್ಟ್ 4 o'clock ಆಯಿತಿತ್ತು. ನೀವು ಪ್ರಾಣಿ ಎಂಜಾಯ್ ಮಾಡಿ.
ಪಾಪ ಅವ್ರಿಗೆ ಎಷ್ಟು ಓದಿರ್ಬೇಕು. ಬಾಲಕರಾದ ಇದ್ದರು